ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೈಸೂರನ್ನು ಯೋಗ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದರು. ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಪರಿಕಲ್ಪನೆಯಡಿ ಆಯುಷ್ ಇಲಾಖೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಜೂನ್ 21ರಂದು ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಯೋಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ ಎಂದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 60ನೇ ಘಟಿಕೋತ್ಸವ ಸಮಾರಂಭ ಇಂದು ಬೆಳಗ್ಗೆ 11:30ಕ್ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮಾವೇಶ ಭವನದಲ್ಲಿ ಆರಂಭವಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಚಿನ್ನ, ಇಂಧನ ಖರೀದಿ ಹಾಗೂ ವಿದೇಶ ಪ್ರವಾಸ ಮಿತಗೊಳಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಒತ್ತಡ ಹೇರಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಬೆಂಗಾವಲು ವಾಹನ, ಸ್ವಂತದ ಕಾರುಗಳಿಗೆ ಬಳಸುವ ಪೆಟ್ರೋಲ್, ಡೀಸೆಲ್ ಪ್ರಮಾಣವನ್ನು 30% 50% ಕಡಿಮೆ ಮಾಡಲಿದ್ದೇವೆ ಎಂದರು. ಕೇಂದ್ರದ ಸಚಿವರು ಪ್ರಧಾನಮಂತ್ರಿ ಅವರ ಕರೆಗೆ ಓಗೊಟ್ಟು ಮೆಟ್ರೋದಂಥ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಬಳಸಲು ಮುಂದಾಗಿದ್ದಾರೆ ಎಂದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿಕೊಪ್ಪದ ರೈತ ಮಹಿಳೆ ಈರವ್ವ ಅಂಗಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಬಳಕೆ ಮಾಡಿಕೊಂಡು ಮಾದರಿಯಾಗಿದ್ದಾರೆ. 29 ಕಂತುಗಳ ಗೃಹಲಕ್ಷ್ಮಿ ಹಣದಿಂದ ತಮ್ಮ 2 ಎಕರೆ ಹೊಲದಲ್ಲಿ ಬೋರ್ವೆಲ್ ಕೊರೆಸಿದ್ದು 5 ಇಂಚು ನೀರು ದೊರೆತಿದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬಾ ಅನುಕೂಲವಾಗಿದೆ ಎಂದು ಈರವ್ವ ಅಂಗಡಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಧಾರವಾಡದ ಪ್ರತ್ಯೇಕ ಪಾಲಿಕೆ ರಚನೆಗೆ ಒತ್ತಾಯಿಸಿ ನಾಳೆಯಿಂದ ಪಾಲಿಕೆ ಕಚೇರಿ ಎದುರು ಸತ್ಯ ಪ್ರತಿಪಾದನೆ ಸತ್ಯಾಗ್ರಹ ಜರುಗಲಿದೆ ಎಂದು ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಹೊಸ ಯುಐಡಿಎಐ ಸೇವಾ ಕೇಂದ್ರ ವಿಜಯಪುರದ ಆಶ್ರಮ ರಸ್ತೆಯಲ್ಲಿ ಕಾರ್ಯಾರಂಭಿಸಿದೆ. ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಕೇಂದ್ರ ಇದಾಗಿದೆ ಎಂದು ಬೆಂಗಳೂರು ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಮನೋಜ್ ಕುಮಾರ್ ತಿಳಿಸಿದರು. ವಿಜಯಪುರ ಸಿಟಿಯಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಉದ್ಘಾಟನೆ ಆಗಿದೆ. 8 ಆಧಾರ್ ಕಿಟ್ ಇದಾವೆ. ಆಧಾರ್ ಕಿಟ್ಗೆ ಒಂದು ದಿವಸ 50 ಜನಗಳಿಗೆ ನವೀಕರಣ ಇರಲಿ ಅಥವಾ ನೋಂದಣೀಕರಣ ಇರಲಿ ಅದು ಮಾಡಬಹುದು. ಸೊ ಅದಾದ್ರೆ 400 ಜನಗೆ ಇಲ್ಲಿ ನಾವು ಆಧಾರ್ ಸೇವೆ ಕೊಡಬಹುದು. ಈ ಆಧಾರ್ ಸೇವೆಯಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ, ಅಪ್ಡೇಟ್ ಇರುತ್ತೆ. ಅದು ಅಲ್ಲದೆ ನಮ್ಗೆ ಇನ್ನೊಂದು ಏನಾದ್ರೆ ವೈಟ್ ಲಿಸ್ಟಿಂಗ್ ಇರುತ್ತೆ. ಯಾಕಂದ್ರೆ ಯಾರಿಗೆ ಬಯೋಮೆಟ್ರಿಕ್ಸ್ಗೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ಈ ವೈಟ್ ಲಿಸ್ಟಿಂಗ್ ಇಲ್ಲಿ ಬಂದ್ ಮಾಡಬಹುದು. ಈ ಆಧಾರ್ ಸೇವಾ ಕೇಂದ್ರಕ್ಕೆ ವಿಶೇಷ ಏನಾದ್ರೆ ಇಲ್ಲಿ ಇರೋ ಸೌಲಭ್ಯ, ಆಮೇಲೆ ಇಲ್ಲಿ ಇರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ನಮ್ಮೀಗ ಬೇರೆ ಕಡೆ ನಾವು ಎಲ್ಲಿ ಕೊಡೋಕೆ ಆಗಲ್ಲ. ಆಧಾರ್ ಸೇವಾ ಕೇಂದ್ರದಲ್ಲಿ ಒಬ್ಬರ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಆಪರೇಷನ್ ಮ್ಯಾನೇಜರ್ ಇರ್ತಾರೆ. ಅದು ಅಲ್ಲದೆ ಇನ್ನೊಬ್ರು ASK ಮ್ಯಾನೇಜರ್ ಇರ್ತಾರೆ. ಅವ್ರಾದ್ರೆ ನಮ್ಮ ಎಂಪ್ಲಾಯಿ, UIDA ಎಂಪ್ಲಾಯಿ, ಅವ್ರು ನಮ್ಗೆ ಡೈರೆಕ್ಟ್ ರಿಪೋರ್ಟ್ ಮಾಡೋದು. ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮದಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ಆಯೋಜಿಸಿದೆ. ಕಳೆದ 9ನೇ ತಾರೀಖಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಒದಗಿಸುತ್ತದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡೆಲ್ ಸಂಸ್ಥೆಗಳಾಗಿ 6ನೇ ಹಂತದ ಯುವ ಸಂಗಮದ ಆತಿಥ್ಯ ವಹಿಸಿವೆ. ಇಂದು ಸಂಜೆ 5 ಗಂಟೆಗೆ ಧಾರವಾಡದ IIITಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ. ಆಕಾಶವಾಣಿ ಸಾರ್ಥಕ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹರ್ಷೋತ್ಸವದ ಹಿನ್ನೆಲೆ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ ಮೇ 15ರಂದು ಶುಕ್ರವಾರ ಸಂಜೆ 6:30ಕ್ಕೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ at 90 ಸಂಧ್ಯಾ ಸುಧೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನಮಠ್ ಕೊಳಲು ವಾದನ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಕಾರವಾರ ಕೇಂದ್ರ ನಾಳೆ ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ವಾಕಥಾನ್ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು
ಭಾಗವಹಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 PM.